ಇನ್ನು ಸಿಟಿ ರವಿ ವಿಷಾದ ಬಗ್ಗೆ ನಿರ್ಣಯ ಮಂಡನೆ ಮಾಡಲಾಗಿದೆ. ನೀವು ಹೇಳಿ 20 ನಿಮಿಷ ಆಗೋಯ್ತು, ಆದರೂ ಕೂಡ ಸಿಟಿ ರವಿ ಈವರೆಗೂ ಕೂಡ ಸದನಕ್ಕೆ ಬಂದಿಲ್ಲ. ವಿಧಾನ ಪರಿಷತ್ನಲ್ಲಿ ಸಲೀಂ ಅಹಮದ್ ಅವರು ಪ್ರತಿಕ್ರಿಯೆ ಕೊಟ್ಟರು. ಸಲೀಂ ಅಹಮದ್ ಅವರ ಹೇಳಿಕೆ ಬಳಿಕ ಎನ್ ರವಿಕುಮಾರ್ ಅವರ ಬಳಿ ಕೂಡ ಸಭಾಪತಿಯವರು ಹೇಳಿದ್ರು, ನಾನು ಸಿಟಿ ರವಿ ಅವರ ಜೊತೆಯಲ್ಲಿ ಮಾತನಾಡಿದ್ದೀನಿ, ಹೊರಗಡೆ ಇದ್ದೀನಿ ಅಂತ ಹೇಳಿದ್ದಾರೆ. ಬರೋದು ರಾತ್ರಿ 8:30 ಆಗುತ್ತೆ ಅಂತ ಹೇಳಿದ್ರು. ಇನ್ನು ಸಭಾಪತಿ ಪ್ರಶ್ನೆಗೆ ಎನ್ ರವಿಕುಮಾರ್ ಅವರು ಉತ್ತರ ಕೊಟ್ಟರು. ಈ ಮಧ್ಯೆ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಎಂಟ್ರಿ ಕೊಟ್ಟರು. ಜೊತೆಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ನಿಮಿಷ ಸಭಾಪತಿಗಳೇ, ನೀವು ಆದೇಶ ಕೊಟ್ಟು 20 ನಿಮಿಷ ಆಯ್ತು, ಇಲ್ಲಿ ಅವರು ಕಾಣ್ತಾ ಇಲ್ಲ. ನಾನು ನೋಡಿ ಬರಕ್ಕೆ ಹೇಳಿದ್ದೀನಿ, ಅದ್ರ ಬಂದು ಉತ್ತರ ಹೇಳ್ಬೇಕಲ್ಲ ನನಗ. ಅವ್ರು ಕರಿ ಅಂತ ಹೇಳಿದೀನಿ, ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಬೇಕಂತ ಹೇಳ್ಬೇಕಲ್ಲ ಸದನ ಸಭಾಪತಿಗಳೇ. ಮಹಿಳೆಯರಿಗೆ ಅವಮಾನದನ್ನ ಅದು ಬೇರೆ ಹೇಳಪ್ಪ. ಏನು ಸಭಾಪತಿಗಳೇ, ಅವ್ರು 8:30 ಆಗುತ್ತೆ ಅಂತ ಹೇಳಿದ್ದಾರೆ. ಸರಿ, 8:30 ಆಗ್ತಿದೆ. 8:30 ಹೊರಗಡೆ ಹೋಗಿದ್ದೀನಿ, 8:30 ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ, ಮಾನ್ಯ 8:09 ಅವ್ರ ಸಮಯ ಹೇಳೋದು ಸರಿಯಲ್ಲ. ಒಂದು ವೇಳೆ ಬರೋದಿಲ್ಲ ಅಂದ್ರೆ ಸದನಕ್ಕೆ ತಾವು ಈ ಸದನದ ಅಭಿಪ್ರಾಯ ಕೇಳಿ ನಿರ್ಣಯಿಸ್ರಿ. ಈ ಸದನದಲ್ಲಿ ಅವರು ಬರುವಂಥ ಅವಕಾಶ ಇದ್ರೂ ಸಹಿತ ಬರದೇ ಹೋದರೆ ಅದು ತಪ್ಪಾಗುತ್ತೆ. ಅವರು ಬರದ ಹಾಗೆ ತಾವು ಆದೇಶ ಮಾಡಬೇಕಾಗ್ತದೆ. ಸದನದ ಅಭಿಪ್ರಾಯ ಕೇಳಿ ಮುಂದಿನ ನಿರ್ಣಯ ಮಾಡಬೇಕು ಅಂತ ಮೇಲೆ ಈಗ ಒಂದು ಕೆಲಸ ಮಾಡಿ, ಬಂದು ಹೋಗಂತೇಳಿ ಎಲ್ಲ ನೋಡಿ ಈಗ ನೀವು ಚೆಕ್ ಮಾಡಿ ಎಲ್ಲಿ ಬರಕ್ಕೆ ಬಂದು ಹೋಗಂತೇಳಿ ಆಮೇಲೆ ಬೇಕಾದ್ರೆ ಬರಲಿ, ಹೋಗಿ ಬರ್ರಿ. ತಮ್ಮ ಆದೇಶ ಅಂತ ಹೇಳಿ ಕಳಿಸಿ ಸ್ವಾಮೀಜಿ. ಅದೇ ಆದೇಶ ಮಾಡಿ ತಾವು ನಾಯಕರೇ, ಪಕ್ಷ ನಾಯಕರೇ, ಬೆಳಿಗ್ಗೆ ಅವರಿದ್ದಾಗ 1 ನಿಮಿಷ ನೋಟಿಸ್ ಕೊಟ್ಟಂತೀವ. 1 ನಿಮಿಷ ಯಾರು ಮಾತಾಡಬೇಡಿ. ನೋಟಿಸ್ ಕೊಟ್ಟಿದೆ, ನೋಟಿಸ್ ಕೊಟ್ಟ ನಂತರ ಹಿಂಗೆ ಆಗಿದೆ ಅಂತ ಹೇಳಿ ನಾವು ಹೇಳಿ, ನೀವು ಹೇಳಿ, ಎಲ್ಲರೂ ಕೂಡ ಹೇಳಿದ್ರು. ಹೇಳಿದ ನಂತರ ಬರಬೇಕಾದ ಅವ್ರ ಡ್ಯೂಟಿ. ಈಗ ಅವ್ರು 8:30 ಅಂದ್ರೆ ಆಗೋದಿಲ್ಲ ಸದನಲ್ಲಿ ಮಠ. ಅದಕ್ಕೆ ಎಲ್ಲದಾರು ಬೇಗ ಕಳಿಸಿ ಬರ್ಲಿ ಅವರು. ಕನಕಪುರ ರೋಡ್ ನಲ್ಲಿ ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ತಪ್ಪಾಗುತ್ತೆ. 8 ಗಂಟೆ ಅವ್ರು ಮೊದಲೇ ಫಿಕ್ಸ್ ಆಗಿದ್ದ ಕಾರ್ಯಕ್ರಮ, ಅಲ್ಲಿಗೆ ಹೋಗಿದ್ದಾರೆ. ನಮ್ಮದು ಹೇಳಿ ಹೋದ್ರು. ಆಮೇಲೆ ಅಲ್ಲಿ 8 ಗಂಟೆವರೆಗಿದೆ, ಮುಗಿಸಿ ನಾನು ಬರ್ತೀನಿ. ಕಾರ್ಯಕ್ರಮ ಬೇರೆ, ಇವು ಬೇರೆ. ಸದನ ನಡೆಯುವಾಗ ಕಾರ್ಯಕ್ರಮಕ್ಕೆ ಹೋಗಬಾರ್ದಲ್ಲ. ಇದು ಹೇಳಕ್ಕೆ ಬೆಳಗಿನ ತೀರ್ಮಾನ. ಇನ್ನು ಸಿಟಿ ರವಿ ಅವರನ್ನ 8 ಗಂಟೆಯ ಒಳಗೆ ಕರೆಸಿ ಅಂತ ಸಭಾಪತಿಯವರು ನಾಯಕರಿಗೆ ಹೇಳಿದ್ರು. ಆಗ ಮ್ಯಾಚ್ ಫಿಕ್ಸಿಂಗ್ ಅಂತ ಕಾಂಗ್ರೆಸ್ನ ನಾಯಕ ನಜೀರ್ ಅಹಮದ್ ಅವರು ಮಾತನಾಡಿದ್ರು. ನಜೀರ್ ಅಹಮದ್ ಅವರ ಹೇಳಿಕೆಗೆ ಸಭಾಪತಿ ಹೊರಟ್ಟಿ ಅವರು ಆಕ್ರೋಶ ಹೊರಹಾಕಿದ್ರು. ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಇಲ್ಲಿ ಅಂತ ನಜೀರ್ ಅಹಮದ್ ಅವರು ಹೇಳಿಕೆಗೆ ಸಭಾಪತಿಯವರು ಆಕ್ರೋಶ ಹೊರಹಾಕಿದ್ರು. ಹೀಗೆಲ್ಲ ಅಂದ್ರೆ ಹೊರಗಡೆ ಹಾಕಿಸ್ತೀನಿ ಅಂತ ಸಭಾಪತಿಯವರು ಗದರಿದಂತಹ ಘಟನೆ ಕೂಡ ನಡೀತು. ಮಾತಾಡ್ರಿ ಸಭಾನಾಯಕರೇ, ನಜೀರ್ ಅಹಮದ್ ಹೇಳ್ರಿ, ಇಲ್ಲ ನಾನು ಬಾಡ್ ಅಷ್ಟೇ ಆಕ್ಷನ್ ತಗೋಬೇಕಾಗುತ್ತೆ. ಮಾತಾಡಕ್ಕೆ ಅವ್ನು ಸ್ವಲ್ಪ ನಾಲ್ಗೆ ಸರಿ ಮಾತಾಡ್ರಿ, ಇಲ್ಲ ನಾಲಿಗೆ ಕೇಳ್ಬೇಕಾಗತ್ತೆ. ಒಂದು ಏನು ಮಾತು ಏನಿಲ್ಲ, ಏನು ಮಾತಾಡಿ ಏನ್ ಮಾತಾಡ್ತೀನಿ ಮಾತು ಇದು ನೀವು ತಿಳಿದ ಕನ್ನಡ ನನಗೇನು ತೋರ್ಸ್ತಾನೆ ಮತ್ ಬರ್ತ ಮಾಡಿ ಚೇರ್ಮನ್ ಸಾಹೇಬ್ರೆ, ಅವರು ತಮ್ಮ ಬಗ್ಗೆ ಹೇಳಿದ್ದಲ್ಲ, ಮಾನ್ಯ ಸದಸ್ಯನ ನಿಮಿಷ ತಮ್ಮ ಬಗ್ಗೆ ಹೇಳಿದ್ದಲ್ಲ, ಅವರು ಮಾನ್ಯ ಸದಸ್ಯನ ಹೊರಗಡೆ ಕಳ್ಸಿದ್ರಲ್ಲ, ಅವ್ರು ಕರ್ಕೊಂಡ್ ಬನ್ನಿ ಅಂತ. ಅದು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿ ಅವ್ರಿಗೆ ನಮ್ಗಲ್ಲ. ಏನ್ರಿ
ಒಂದಿನ ತಡೀರಿ ನಾ ಹೇಳ್ತೀನಿ. ಇವರೇ ಹರಿಪ್ರಸಾದ್ ಅವರೇ, ನಾ ಇಲ್ಲಿ ಕುಂತೀನಿ, ಅವ್ರಿಗೆ ಕರೆದು ನನಗೆ ಕೈ ಮಾಡಿ ಮ್ಯಾಚ್ ಫಿಕ್ಸಿಂಗ್ ಅಂತ ನಾನು ಮಾತಾಡ್ತಾನೆ, ನನಗೆ ಮಾತಾಡ್ತಾನೆ. ಮೊದಲಿಗಿದೆ ಅವ್ರಿಗೆಲ್ಲ ಮೊದಲಿಗೆ ಮಾತಾಡ್ತು. ನಾ ಹೇಳ್ತೀನಿ, ನೀನು ಮೊದಲ ಗೌರವದಿಂದ ಮಾಡಕ್ ಕಲಿ. ಇಲ್ಲಿಗೆ ತನಕ ಹೇಳ್ಕೊಂಬಂತಿಲ್ವಾ, ಅದೇ ಕೊಟ್ಟಿರೋ ಗೌರವ. ಕರ್ಕೊಂಬರಕ್ ಪ್ರಯತ್ನ ಮಾಡ್ತೀನಿ ಸಭಾಪತಿಗಳೇ. ಸಭಾನಾಯಕರೇ,